ನಿರೋಷ, ಬಟ್ಟೆನೆಲ್ಲ ರೂಮಲ್ಲಿ ತಂದಿಡು, ಐರನ್ ಮಾಡಿ ಮಡಚಿಡ್ತೀನಿ. ನೀನಾ? ಹೌದು ಆಂಟಿ, ನನ್ನ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೆ ಯಾಕೆ ಹಿತ್ಲು ಬಾಗಿಲಿಂದ ಬಂದೆ? ಆಂಟಿ, ಮುಂದೆ ಬಾಗಿಲಲ್ಲಿ ನಿರೋಷ ಇದ್ದಾಳೆ. ನೋಡು, ನಿರೋಷ ಈ ಮನೆಗೆ ಸೊಸೆ ಆಗೋಳು. ಅವಳನ್ನು ಅವಾಯ್ಡ್ ಮಾಡಿ ಮುಚ್ಚು ಮಡೆ ಮಾರಂಥದ್ದು ಏನೂ ಇಲ್ಲ. ಅದೇನಿದೆಯೋ ಇಲ್ಲೇ ಹೇಳು. ಅವಳು ಆಂಟಿ, ನಿಮ್ಮ ಕಾಲು ಇಟ್ಕೊತೀನಿ. ನಿರೋಷಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಆಮೇಲೆ ನೀವೇ ಹೇಳಿರಂತೆ ಅಂಥ ಸೀಕ್ರೆಟ್ ಏನೂ ಇಲ್ಲ ಆಂಟಿ, ಪ್ಲೀಸ್. ಅದೇನು ಹೇಳಬೇಕು ಅಂತಿದೆ ಹೇಳ್ಬಿಟ್ಟು ಹೊರಡು. ಆಂಟಿ, ಒಂದು ನಿಮಿಷ ನನ್ನ ಜೊತೆ ಬನ್ನಿ ಪ್ಲೀಸ್. ಆಂಟಿ ಬನ್ನಿ. ಆಂಟಿ, ಇನ್ನೂ ಎಷ್ಟು ದಿನ ಅಂತ ಹೀಗೆ? ಗೊತ್ತಿಲ್ಲ. ಇದನ್ನು ಬ್ರೇಕ್ ಮಾಡಬೇಕಾದರೂ ಸೂರ್ಯವರು ಅವರೇ ಸುಮ್ಮನೆ ಇದ್ದಾರೆ. ನೀವು ಯಾಕೆ ಅಂಕಲ್ ಹತ್ರ ಒಂದ್ಸಲ ಮಾತಾಡಬಾರ್ದು? ಹಾಗೆ ಹೇಳುವಂತ ಅವರೇ ಕಳಿಸಿದ್ರಾ? ಯಾಕೆ ಅವರೇ ಬರ್ಬೋದಾಗಿತ್ತು ತಾನೇ? ಸುಮ್ಮನೆ ಬ್ಲೇಮ್ ಗೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆಂಟಿ. ನಿರೋಷಾ ಮೊನ್ನೆ ಮನೆಗೆ ಬಂದಿದ್ಲು. ಅವಳನ್ನ ನೀವೇ ಕಳಿಸಿದ್ದೀರಾ ಅಂತ ಅಂಕಲ್ ಅಂದ್ಕೊಂಡಿದ್ದೆ. ಅವಳನ್ನು ನಾನು ಕಳಿಸ್ಲಿಲ್ಲ. ನಿಮ್ಮ ಮನೆಗೆ ಅವಳು ಬಂದಿದ್ದಕ್ಕೆ ನಾನು ಚೆನ್ನಾಗಿ ಬೈತಿದ್ದೀನಿ. ನೋಡು, ದುಡ್ಡು ಕೇಳು ಅಂತ ಕೇಳಿ ಮಟ್ಟಕ್ಕೆ ನಾನು ಇಳಿಯೋಳಲ್ಲ. ಆ ಥರದ್ದು ಯೋಚನೆನೂ ಮಾಡಲ್ಲ. ಅದು ಮಾವಂಗೆ ಗೊತ್ತಾಗಿದೆ ಬಿಡಿ ಆಂಟಿ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕ್ಕೆ ಅಂತಲೇ ಜನ ಇದ್ದಾರೆ. ಹಾಗೆ ಮಾಡಲಿ ಅಂತಲೇ ಅವಳನ್ನು ತನ್ನ ಮನೇಲಿ ಇಟ್ಕೊಂಡಿದ್ದಾರೆ ಸೂರ್ಯವರು. ಯಾಕೆ ಹೇಳಿ ಇದೆಲ್ಲ ಆಗ್ತಾ ಇರೋದು? ನೀವು ಮನೇಲಿಲ್ಲ ಅನ್ನೋ ಕಾರಣಕ್ಕೆ. ನೀವು ಮನೇಲಿದ್ದಿದ್ರೆ ಮನೇಲಿ ಒಂದು ಬಿಗಿ ಇರ್ತಿತ್ತು. ಅವರೆಲ್ಲ ಮನೆಗೆ ಬರ್ತಿದ್ರಾ? ಇರೋ ಧೈರ್ಯ ಮಾಡ್ತಿದ್ರಾ? ಇದನ್ನು ಹೇಳೋಕೆ ಇಲ್ಲಿಗೆ ಬಂದ್ಯಾ? ಹೇಳಾಯ್ತು ತಾನೆ, ಹೊರಡು. ಇಲ್ಲ ಆಂಟಿ, ಪ್ಲೀಸ್. ನೀವು ಒಂದೇ ಒಂದ್ಸಲ ಅಂಕಲ್ ಹತ್ರ ಬಂದು ಮಾತಾಡಿ. ನೀವು ಇಲ್ಲದೆ ಇರೋದ್ರಿಂದ ಅವ್ರು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಗೊತ್ತಾ? ಅದನ್ನು ಅವರು ಹೇಳ್ಕೊತಾ ಇಲ್ಲ, ಒಳ್ಳೊಳಗಡೆನೆ ಕೊರಗ್ತಾ ಇದ್ದಾರೆ. ನೀವು ಮನೇಲಿ ಇಲ್ಲದೆ ಇರೋದ್ರಿಂದ ಅವ್ರು ಎಷ್ಟು ಕುಕ್ಕೋಗಿದ್ದಾರೆ ಅಂತ ನೋಡಿದವ್ರಿಗೆ ಮಾತ್ರ ಗೊತ್ತಾಗೋದು. ಏನಾಯ್ತು ಅವರಿಗೆ? ದಿನ ಮಾತ್ರೆ ತಗೋತಾ ಇದ್ದಾರಾ? ಬಿ ಪಿ ಚೆಕ್ ಮಾಡಿದ್ರಾ? ನೋಡಿದ್ರಾ ನಿಮಗೆ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ? ಸುಮ್ಮನೆ ಯಾಕಂಟಿ ಈಗ ಸೋಗಾಕೊಂಡಿರ್ತೀರಾ? ಯಾರೋ ಒಬ್ರು ಹಾಮ್ ಬಿಡಲೇಬೇಕು. ಬನ್ನಿ ಆಂಟಿ, ನೀವೇ ಮೊದಲು ಹೆಜ್ಜೆ ಇಡಿ. ಆವಾಗ ನೀವೇ ದೊಡ್ಡವರಾಗೋದು. ಅವ್ರ ಆರೋಗ್ಯ ದೃಷ್ಟಿಯಿಂದ ಅದು ನೀವು ಬರಲ್ವಾ? ಅವ್ರು ಹೇಗಾರು ಇರಲಿ ಅಂತ ನೀವು ಸುಮ್ಮನೆ ಬಿಟ್ಬಿಡ್ತೀರಾ? ಇಲ್ಲ, ನಾನು ಕಟ್ಟಿ ಇಂಥ ನೋವುಗಳನ್ನು ಹಿಂದೆನೆ ಕಂಡು ಬದುಕಿರೋಳು. ಆದರೆ ಸೂರ್ಯವ್ರು ಹಾಗಲ್ಲ. ಸ್ವಲ್ಪ ನೋವಾದ್ರೂ ತಡ್ಕೊಳ್ಳಲ್ಲ. ಗೊತ್ತಲ್ವಾ? ಹಾಗಾದ್ರೆ ನೀವೇ ಯಾಕೆ ಮೊದಲು ಹೆಜ್ಜೆ ಇಡಬಾರ್ದು? ನೀವೇ ಯಾಕೆ ಕೈ ಚಾಚಬಾರ್ದು? ಬರ್ತಿದ್ದೆ, ಆದರೆ ಈಗ ನನಗೆ ಬೇಡವಂತಳು ಆ ಮನೇಲಿದ್ದಾಳೆ. ಬೇಡ, ಅವ್ರು ಇಲ್ಲದೇ ಇದ್ದಾಗಲೇ ಬನ್ನಿ. ನೀವು ಒಂದ್ಸಲ ಬಂದರೆ ಎಲ್ಲ ಸರಿ ಹೋಗುತ್ತೆ ಆಂಟಿ. ಮೋಡ ಕರ್ಗೋದಾಗೆ ಎಲ್ಲ ಡಿಫ್ರೆನ್ಸಸ್ಸು ಕರ್ಗೋಗುತ್ತೆ. ಆಯಿತು, ಅವ್ರ ಆರೋಗ್ಯದ ವಿಷಯದ ಬಗ್ಗೆ ನೀನು ನನಗೆ ಹೇಳಿದ್ಯಾ. ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಬರ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ. ಒಂದಲ್ಲ 100 ಕಂಡೀಷನ್ ಹೇಳಿ ಆಂಟಿ, ಅದಕ್ಕೆಲ್ಲ ನಾನು ತಯಾರಾಗಿದ್ದೀನಿ. ನೀನು ತಯಾರಾಗೋದಲ್ಲ, ನಾನು ನಮ್ಮ ಮನೆಗೆ ಬರಬೇಕಾದ್ರೆ ಅರ್ಪಿತಾ ಅಲ್ಲಿರಬಾರ್ದು. ಇರಲ್ಲ, ನೀವು ಬನ್ನಿ ಆಂಟಿ. ಬರ್ತೀನಿ ಆಂಟಿ. ಪ್ರೆಸ್ಗೆ ಹೋಗಿದ್ದೆ. ಆರಿನ ಮದುವೆ ಇನ್ವಿಟೇಷನ್ ಪ್ರೂಫು ರೆಡಿ ಇಲ್ಲ. ಆದಿದ್ ರೆಡಿ ಇದೆ. ನಿರೋಷಂಗೂ ಆದಿಗೂ ಮದುವೆ ಫಿಕ್ಸ್ ಆಗಿದೆ. ಹಾಂ, ಗೊತ್ತಲ್ಲ. ಒಳ್ಳೇದಾಗಲಿ, ಸಂತೋಷವಾಗಿರಲಿ. ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು. ನಿಮಗೆ ಗೊತ್ತಿಲ್ಲದೆ ಅಲ್ಲಿ ಮದುವೆ ತಯಾರಿ ನಡೀತಿದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಿರಲ್ಲ. ಅದರಲ್ಲಿ ಏನಿದೆ? ನಾವು ಆರ್ಯನ ಮದುವೆ ತಯಾರಿ ನಡೆಸ್ತಿದ್ದೀವಲ್ವಾ? ಆರತಿ ಅವ್ರಿಗೆ ಹೇಳಿದೆ. ಅದು ಸರಿ, ಇದು ಸರಿ ಇದೆಯಾ ನೋಡಿ.
ಏನಿದು? ನೋಡಿ. ಶಶಾಂಕ್ ಅವ್ರ ಹೆಸರಿದೆ ವರನ ತಂದೆ ಅನ್ನೋ ಜಾಗದಲ್ಲಿ. ಆ ದಿನ ಸಾಕಿದ್ರಿ, ಬೆಳೆಸಿದ್ರಿ, ಸ್ವಂತ ನಿಮ್ಮ ಮಗ ಅಂತ ಭಾವಿಸಿದ್ರಿ. ಆದರೆ ಅವರಿಗೆ ಆ ಭಾವನೆಗಳೇ ಇಲ್ಲ. ನಿಮಗೆ ಹೇಗೋ ಗೊತ್ತಿಲ್ಲ, ನನಗಂತೂ ತುಂಬ ಸಿಟ್ಟು ಬರ್ತಿದೆ. ಆಸ್ತಿ ಪಾಲ್ಬೇಕು ಅಂತ ಹೇಳಿ ಯಾರನ್ನೂ ಕಳಿಸಿ ಜಗಳ ಮಾಡೋದಕ್ಕಾಗತ್ತೆ. ಮಗನ ಮದುವೆ ಅಂತ ಬಂದಾಗ ಸಂಬಂಧನೇ ಕಳಚಿ ಬಿತ್ತೋಗುತ್ತಾ? ಮನುಷ್ಯ ಎಷ್ಟು ಸ್ವಾರ್ಥಿ ನೋಡಿ. ಪದವಿ ಕೊಡುವಾಗ ರಕ್ತ ಸಂಬಂಧಕ್ಕೆ ಪ್ರಾಮುಖ್ಯತೆ, ಭಾವನೆಗಳಿಗಿಲ್ಲ. ಅವರಿಗೆ ಇಲ್ಲಿರೋ ಫೀಲಿಂಗ್ಸು ನಿಮಗೆ ಯಾಕೆ? ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ದೇವರು ಆರ್ಯನಂತ ಮಗನ ಕೊಟ್ಟಿದ್ದಾನೆ. ತುಂಬ ಒಳ್ಳೆ ಹುಡುಗ, ಬುದ್ಧಿವಂತ. ಅದೇ ಆದಿ ಹೊರಟ ಆಟೋ ಡ್ರೈವರ್, ರೌಡಿ. ನಿಮ್ಮ ಮಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ಹೆಚ್ಚುಗಾರಿಕೆ ಇದೆ? ಆಸ್ತಿಲಿ ಪಾಲ್ ಕೇಳಿದ್ರು, ಒಂದು ಅಂಬಡಿನೂ ಸಿಗಲಿಲ್ಲ. ಅದೇ ಶಶಾಂಕ್ ಆದರೆ ದುಬೈಯಿಂದ ಲಕ್ಷಾಂತರ ರೂಪಾಯಿ ಸರಬರಾಜು ಮಾಡ್ತಾರೆ, ಪದವಿ, ಹೆಸರು ಎಲ್ಲ ಕೊಡ್ತಾರೆ. ಯೋಚನೆ ಮಾಡಿ ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ತೀರಾ ಅಂತ. ಅತ್ತೆ ಇವಾಗ ಇಲ್ಲಿಂದ ಹೋಗಿದ್ದಾರೆ. ಅವ್ರು ಇಷ್ಟು ವರ್ಷ ಈ ಮನೇಲಿ ಇದ್ದಿದ್ದಕ್ಕೆ ಅವ್ರಿಗೂ ಸ್ವಲ್ಪ ಹಕ್ಕಿರುತ್ತಲ್ವಾ? ಅವ್ರ ಪಾಲು ಅವ್ರು ಕೇಳ್ತಿದ್ದಾರೆ ಅಷ್ಟೇ. ಗಂಡ ಹೆಂಡತಿ ಅಂತ ನೀವು ಹೇಳ್ಕೋಬೇಕು ಅಷ್ಟೇ. ನಮ್ಮಮ್ಮನಿಗಂತೂ ಆ ಥರ ಭಾವನೆ ಇಲ್ಲ. ನಿಮ್ಗೇನಾದರೂ ಆ ಭಾವನೆ ಇದ್ದರೆ ಇವತ್ತೇ ಈಗಲೇ ಕಿತ್ತು ಬಿಸಾಕಿ. ಇಷ್ಟ ಆಯ್ತಾಗ ಹೆಂಡ್ತಿನದು, ಇಲ್ಲ ಅಂದರೆ ಇನ್ನೊಬ್ಳ ಜೊತೆ ಸುತ್ತೋದು. ನಿರೋಷನ್ ಮೆಸೇಜಾ? ಟುಮಾರೋ ಮಾರ್ನಿಂಗ್ 10 AM ವಿ ಹ್ಯಾವ್ ಟು ಮೀಟ್. ಹಾಗಾದ್ರೆ ಅಲ್ಲೂ ಏನೋ ವಿಷಯ ಇದೆ ಅಂತ ಆಯಿತು. ಓಕೆ, ಐ ವಿಲ್ ಕಮ್. ಹಲೋ, ಹಾಂ ಸರ್ ಹೇಳಿ. ಡಿವೋರ್ಸ್ ಪ್ರೊಸೀಡಿಂಗ್ ಶುರು ಮಾಡಿ ಅಂತ ಹೇಳಿ ಎಷ್ಟು ದಿವಸ ಆಯಿತು? ಒಂದು ಫೋನ್ ಕೂಡ ಮಾಡಿಲ್ವಲ್ರಿ? ಸರ್ ಅದು ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಂತ ಹೇಳಬೇಕಿತ್ತು, ಬೇರೆ ಲಾಯರ್ನ ನಾನು ನೋಡ್ಕೋತಿದ್ದೆ. ಸಾರಿ ಸರ್. ಈಗೇನು ಆಗುತ್ತಾ ಇಲ್ಲ ಬೇರೆ ಲಾಯರ್ಗೆ ಹ್ಯಾಂಡ್ ಓವರ್ ಮಾಡಲಾ? ಸರ್ ಹಾಗೆ ಮಾಡಬೇಡಿ ಸರ್, ನಾನು ಇವತ್ತೇ ನೋಟಿಸ್ ತಯಾರು ಮಾಡ್ತೀನಿ. ಇವತ್ತಲ್ಲ, ಈ ಕ್ಷಣ, ಈಗಲೇ ಮಾಡಬೇಕು. ನೀವು ರೆಡಿ ಮಾಡಿಟ್ಟು ನಾನೇ ಬಂದು ತೊಗೊಂಡು ಹೋಗ್ತೀನಿ. ಪಾಸಿಬಲ್ ಸರ್, ಖಂಡಿತ ಬನ್ನಿ. ನಾನು ಇವತ್ತೇ ರೆಡಿ ಮಾಡ್ತೀನಿ. ರೆಡಿ ಆದಮೇಲೆ ಫೋನ್ ಮಾಡ್ತೀನಿ, ಇಲ್ಲ ನಾನೇ ತಂದು ಕೊಡ್ತೀನಿ ಸರ್. ಸರಿ, ಬೇಗ. ಹಾಂ ಸ್ವಾತಿ, ಹೌದಾ? ಒಳ್ಳೆ ಕೆಲಸ ಮಾಡಿದ್ಯಾ. ವೆರಿ ಗುಡ್, ವೆರಿ ಗುಡ್.
ಸ್ವಾತಿ ಒಂದು ನಿಮಿಷ ಇರೋ, ಲಾಯರ್ ಫೋನ್ ಮಾಡ್ತಿದ್ದಾರೆ. ಹಾಂ ಸರ್ ಹೇಳಿ ಸರ್. ಸೂರಜ್ ಸರ್ ಫೋನ್ ಮಾಡಿದ್ರು, ಡಿವೋರ್ಸ್ ಪೇಪರ್ ಇನ್ನೂ ರೆಡಿ ಮಾಡಿಲ್ವಾ ಅಂತ ಬಾಯಿಗೆ ಬಂದು ಹಾಗೆ ಬೈತಾ ಇದ್ರು. ಸರ್ ನೀವೇನು ಹೇಳಿದ್ರಿ? ಬೈಸ್ಕೊಂಡೆ ಪ್ರಿಪೇರ್ ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಈಗಲೇ ರೆಡಿ ಮಾಡಿ ನಾನೇ ಬಂದು ತಗೊಂಡು ಹೋಗ್ತೀನಿ ಅಂದರು. ನೋಟಿಸ್ ಈಗಲೇ ಬೇಕಂತೆ. ನಾನು ರೆಡಿ ಆದಮೇಲೆ ತಂದು ಕೊಡ್ತೀನಿ ಎಂದೆ. ಒಳ್ಳೇದಾಯ್ತು ಸರ್. ಸರ್ ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ, ಓಕೆನಾ? ಬೇಗ ರಂಜಿತ್, ನಾನು ಮುಂದುವರಿಬೇಕಾಗುತ್ತೆ. ಏನಿವೆ ನನ್ನ ಕೆಲಸ ನಾನು ಮಾಡಿರ್ತೀನಿ. ನೀವು ಅದನ್ನು ತಡೆದ್ರೆ ಫೈನ್, ಇಲ್ಲಾಂದ್ರೆ ನೋಟಿಸ್ ಅವ್ರ ಕೈಗೆ ತಲುಪುತ್ತೆ. ಇಲ್ಲ ಸರ್, ಖಂಡಿತ ನಾನು ತಡಿತೀನಿ. ಥ್ಯಾಂಕ್ ಯು ಸರ್. ಸರಿ. ಮಾವ, ಜನ ಹೇಳಿದ ಕೆಲಸ ಮಾಡಲ್ಲ. ಕೆಲವ್ರು ಹಾಗೆ ಎಲ್ಲೂ ಹೋದ್ರೂ ನಿರ್ಲಕ್ಷ್ಯ. ಯಾರಿಗೆ ನಿರ್ಲಕ್ಷ್ಯ ಆಗಿದೆ? ನನಗೆ ಯಾರಿಗೆ ಬೇಕಾಗಿದ್ದೀನಿ ನಾನು? ನನ್ನ ಅಗತ್ಯ ಯಾರಿಗೂ ಇಲ್ಲ. ಎಲ್ಲರೂ ಅವ್ರಿಗೆ ಬೇಕಾದಾಗೆ ಇದ್ದಾರೆ. ನಿರ್ಲಕ್ಷ್ಯ. ಹಾಳಾಗಿ ಹೋಗ್ಲಿ ಅಂದ್ರೆ ನನ್ನ ಹತ್ರ ದುಡ್ಡು ತಗೊಂಡು ಕೆಲಸ ಮಾಡೋನು ಕೂಡ ನನ್ನ ಮೇಲೆ ನಿರ್ಲಕ್ಷ್ಯ ತೋರಿಸ್ತಿದ್ದಾನೆ. ಯಾರು ಲಾಯರ್ ಅಮ್ಮವ? ನಿಮ್ಗೆ ಗೊತ್ತಾಯ್ತು? ಅದೇ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡಕ್ಕೆ ಹೇಳಿದ್ರಂತಲ್ಲ, ದಯವಿಟ್ಟು ದುಡ್ಡು. ಪ್ಲೀಸ್ ರಂಜಿತ್, ನೀವು ಈ ವಿಷಯದಲ್ಲಿ ಬರಬೇಡಿ. ಹಾಂ, ಬರಲ್ಲ ಮಾವ. ಆದರೆ ಒಂದು ಸಜೆಷನ್ ಅಷ್ಟೇ. ತುಂಬ ದೊಡ್ಡ ವಿಷಯ ಇದು. ಸಿಟ್ಟಿನಲ್ಲಿ ತಗೊಳ್ಳೋ ನಿರ್ಧಾರ ಆಗಬಾರ್ದಲ್ವಾ? ಯಾರು ಹೇಳಿದ್ದು ಸಿಟ್ಟು ಅಂತ? ಸಿಟ್ಟಲ್ಲ, ಜಿಗುಪ್ಸೆ. ಸಿಟ್ಟು ಕಡಿಮೆ ಆಗುತ್ತೆ, ಜಿಗುಪ್ಸೆ ಜಾಸ್ತಿ ಆಗುತ್ತೆ. ಕಾರಣಗಳು ತಾನಾಗೆ ಪೋಣಿಸ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಮನಸ್ಸಿಗೆ ಬರೀ ವ್ಯತೆ. ಅದೇ ನನಗಾಗ್ತಿರೋದು. ಯಾಕ್ರಿ ಅನುಭವಿಸ್ಬೇಕು? ನಾನೊಬ್ಬನೇ ಇಲ್ಲ ಅನುಭವಿಸ್ತಿರೋದು. ಅವರಲ್ಲಿ ಮದುವೆ ಸಂಭ್ರಮ ಅಂತ ಆರಾಮಾಗಿದ್ದಾರೆ. ನಾನು ಯಾಕೆ ಅನುಭವಿಸ್ಬೇಕು? ಇಲ್ಲ ಮಾವ, ಅಲ್ಲ ಅವರು ಆರಾಮಾಗಿಲ್ಲ. ಮದುವೆ ಕಾಲಕ್ಕೆ ನಡೆಯೋ ಕ್ರಿಯೆ ಅಂತ ಆಗ್ತಿದೆ ಅಷ್ಟೇ. ಈಗ ನೀವು ಆರ್ಯನ ಮದುವೆ ಮಾಡಕ್ಕೆ ಹೊರಟಿದ್ದೀರಿ, ನಿಮಗೂ ಸಂಭ್ರಮ, ನೀವು ಆರಾಮಾಗಿದ್ದೀರಿ ಅಂತ ಅತ್ತೆ ಅರ್ಥ ಮಾಡ್ಕೋಬೋದಲ್ವಾ? ಏನಾದರೂ ಮಾಡ್ಕೊಳ್ಳಿ, ನನ್ನ ನಿರ್ಧಾರ ಮಾಡಾಗಿದೆ. ಸಾಕಾಗಿದೆ, ನನಗೆ ಸಾಕಾಗಿದೆ. ಅಲ್ಲ ನಾವ್ಯಾರು ಬೇಡ, ಅತ್ತನೇ ಹೇಳಿದ್ರೆ ಖಂಡಿತ ಅರ್ಥ ಮಾಡ್ಕೋತಾರೆ ನೀವು. ಆ ಸಮಯ ಬರುತ್ತೆ, ಅಲ್ಲಿವರೆಗೂ ಈ ಸಂಬಂಧನೇ ಉಳಿದಿರಲ್ಲ. ನನಗೆ ನಂಬಿಕೆ ಇದೆ ಮಾವ. ನನಗೂ ನಂಬಿಕೆ ಇದೆ ಈ ಸಂಬಂಧಕ್ಕೆ ಆಯಸ್ಸಿಲ್ಲ ಅಂತ. ಬಾಬಾ, ಇವತ್ತು ನೀನು ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಏನೋ ಇದು ಇಷ್ಟು ದಿನ ಇಲ್ಲದು? ನೋಡು, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅವೆಲ್ಲ ಇಲ್ಲ, ನೀನೆಲ್ಲೂ ಹೊರಗಡೆ ಹೋಗಿಲ್ಲ. ನಾನು ನನ್ನ ಮದುವೆಗೆ ಅಂತ ನಿಂಗೆ ಗಿಫ್ಟ್ ಕೊಡಿಸ್ಬೇಕು. ನನಗ್ಯಾಕೋ ಗಿಫ್ಟ್ ಕೊಡಿಸ್ಬೇಕು? ನಿರೀಕ್ಷಿತಾರೆ ನಿನ್ನ ಮದುವೆ ಆಗ್ತಾ ಇರೋದು, ಅವಳು ಕರ್ಕೊಂಡೋಗಿ ಗಿಫ್ಟ್ ಕೊಡಿಸು. ಅದೇನಮ್ಮ ಆಗ ಹೇಳ್ತೀಯಾ? ನಾನು ನಮ್ಮಮ್ಮನಿಗೆ ಗಿಫ್ಟ್ ಕೊಡ್ತೆ ಮದುವೆ ಹಾಕಾಗುತ್ತಾ? ಖಂಡಿತ ಇಲ್ಲ. ನಾನು ಹಿಂಗೆ ಸೀರೆ ಕೊಡಿಸ್ಲೇಬೇಕು, ನೀನು ಇಷ್ಟಪಟ್ಟು ತಗೊಳ್ಲೇಬೇಕು. ಅದೇ ದುಡ್ಡಾದ್ರೂ ಪರವಾಗಿಲ್ಲ. ಅಷ್ಟೊಂದು ದುಡ್ಡು ಎಲ್ಲಿದೆಯೋ ನಮ್ಮ ಹತ್ರ? ನಿನ್ಗೆ ಯಾಕೆ ಅವೆಲ್ಲ? ಇನ್ಸ್ಟಾಲ್ಮೆಂಟಲ್ಲಿ ತೊಗೊತೀನಿ, ಇಲ್ಲ ಸಾಲ ಮಾಡ್ತೀನಿ. ಒಟ್ಟು ನನಗೆ ಸೀರೆ ಕೊಡಿಸ್ಲೇಬೇಕಮ್ಮ. ಅದೇ ಇವತ್ತು ಬೇಡ ಕಣೋ, ನಂಗೆ ತುಂಬ ಕೆಲಸ ಇದೆ ಹೊರಗಡೆ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ಎಲ್ಲೋಗ್ತಿದ್ಯಾ ಅಂತ ನಾನು ಕೇಳಲ್ಲ, ನೀನೇ ಹೇಳ್ಬಿಟ್ಟು ಹೋದ್ರೆ ಉತ್ತಮ. ಅದನ್ನು ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ನಾನು ಬರ್ತೀನಿ. ಓ ಗೊತ್ತಾಯ್ತು. ಹೋದ್ಸಲ ದೇವಸ್ಥಾನ ಅಂತ ಸುಳ್ಳು ಹೇಳಿ ಹೋದಲ್ಲ, ಅಲ್ಲಿಗೆ ತಾನೆ? ಹೋದ ಸಾರಿ ಹೋಗ್ಬೇಕಾದ್ರೆ ದೇವಸ್ಥಾನ ಹೋಗ್ತೀನಂತ ಸುಳ್ಳು ಹೇಳಿ ಹೋಗಿದ್ನು. ಈ ಸಾರಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದರೆ ಕಾರಣ ಏನು ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಿನಗೆ ಹೇಳಿನೇ ಹೋಗ್ತಾ ಇದ್ದೀನಿ. ಯಾಕೆ? ಮತ್ತಲ್ಲಿ ಹೋಗಿ ಅವಮಾನ ಮಾಡಿಸ್ಕೊಂಬರಕ್ಕ? ಇಲ್ಲ ಕಣೋ, ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸಾಧ್ಯ ಆದರೆ ನೀವು ಬನ್ನಿ ಅಂತ ಕರೆಯೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಯಾಕಮ್ಮ ಬೇಕು ಇದೆಲ್ಲ ನಿನಗೆ? ಅವ್ರು ಬಂದ್ರೆ ನಾ ಮದುವೆ ಆಗೋದು? ಅವ್ರು ಬಂದರೆ ಮದುವೆ ನಿಂತು ಹೋಗಲ್ಲ ಕಣೋ. ಯಾಕಮ್ಮ ಅವ್ರು ಬರಬೇಕು ನನ್ನ ಮದುವೆಗೆ? ಯಾರಮ್ಮ ಅವ್ರು ನನಗೆ? ಅವ್ರು ನಿನಗೆ ಯಾರೋ ಅಲ್ಲದೆ ಇರ್ಬೋದು, ಆದರೆ ನಿನ್ನ ಮನಸ್ಸಲ್ಲಿ ಇನ್ನೂ ಇದ್ದಾರೆ. ಹೋಗು ಹೋಗು, ಪ್ರತಿ ಸಾರ್ತಿನೂ ಹೀಗೆ.
ನನ್ನ ಮಾತಿಗೆ ಬೆಲೆನೇ ಇಲ್ಲ. ನಾನು ಯಾರೂ ಅಲ್ಲ ನಿನಗೆ. ಅಲ್ಲಿಗೆ ಹೋಗ್ತೀಯಾ, ಅವಮಾನ ಮಾಡಿಸ್ಕೊಂಡು ಬರ್ತೀಯ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿನೇನಿಲ್ಲ. ಅದೇ ನೋಡು, ಈ ಸರಿ ಹಾಗಾಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಕಣೋ. ಸೂರ್ಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅವ್ರು ನೋಡ್ಕೊಂಡು ಬರದೇ ಇದ್ರೆ ತಪ್ಪಾಗುತ್ತೆ. ಹಾಗೆ ನಿನ್ನ ಮದುವೆಗೆ ಅವ್ರನ್ನ ಕರೆದಿದ್ರೆ ತುಂಬ ದೊಡ್ಡ ತಪ್ಪಾಗುತ್ತೆ ಕಣೋ. ನಮ್ಮ ಸೈಡಿಂದ ಯಾವ ತಪ್ಪು ಇರಬಾರ್ದಲ್ಲ. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಹೋಗಮ್ಮ, ನಿನ್ನ ಸಂತೋಷಕ್ಕೆ ನಾಟಿ ಬರಲ್ಲ. ಆದರೆ ಈ ಸಲ ಏನಾದರೂ ಕಣ್ಣೀರು ಹಾಕೊಂಡು ಬಂದರೆ ಮತ್ತೆ ಆ ಮನೆ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು ನೀನು. ಇಲ್ಲ ಕಣೋ, ಖಂಡಿತ ಈ ಸರಿ ಹಾಗಾಗಲ್ಲ. ಹೋಗಿ ಬರ್ತೀನಿ. ನೋಡೋಣ, ಹೋಗ್ಬಿಟ್ ಬಾ. ದಯವಿಟ್ಟು ನನ್ನ ಮನೆಗೆ ವಾಪಸ್ ಬಾ. ಮಾವ, 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 ಮಾವ. ಏ ರವಿ, ಮಾವ ಎಲ್ಲೋ? ಸರ್ ಇವಾಗ ತಾನೇ ಕಾರ್ ತೊಗೊಂಡೋದ್ರು. ಎಲ್ಲಿ ಹೋದ್ರು ಮಾವ? ಡಿವೋರ್ಸ್ ಪೇಪರ್ ಇನ್ನೂ ರೆಡಿ ಮಾಡಿಲ್ವಾ ಅಂತ ಬಾಯಿಗೆ ಬಂದು ಹಾಗೆ ಬೈತಾ ಇದ್ರು. ನೋಟಿಸ್ ಈಗಲೇ ಬೇಕಂತೆ. ನಾನು ರೆಡಿ ಆದಮೇಲೆ ತಂದು ಕೊಡ್ತೀನಿ ಎಂದೆ. ಲಾಯರ್ ಆಫೀಸ್ಗೆ ಏನಾದರೂ ನೋಟಿಸ್ ಪೇಪರ್ಸ್ ತರೋದಕ್ಕೆ ಹೋಗ್ಬಿಟ್ರ? ಆ ಲಾಯರ್ಗೆ ಇವಾಗಲೇ ಹೇಳ್ಬೇಕು, ಯಾವುದೇ ಕಾರಣಕ್ಕೂ ನೋಟಿಸ್ ಪೇಪರ್ಸ್ ಕೊಡಬೇಡಿ ಮಾವನಿಗೆ ಅಂತ. ಅತ್ತೆ ಬರ್ತಾರೆ ಇವಾಗ. ಅತ್ತೆಗೆ ಏನಾದರೂ ಈ ವಿಷಯ ಗೊತ್ತಾದರೆ ಎಲ್ಲ ಎಡವಟ್ ಆಗ್ಬಿಡುತ್ತೆ. ಹಲೋ ಹಲೋ ಸರ್, ನಾನು ರಂಜಿತ್ತು. ಹೇಳಿ ರಂಜಿತ್. ಸರ್, ಅದು ನಮ್ಮ ಮಾವ ನಿಮ್ಮ ಆಫೀಸಿಗೆ ಬರ್ಬೋದು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್, ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾವನವ್ರಿಗೆ ನೋಟಿಸ್ ಪೇಪರ್ಸ್ ಕೊಡಬೇಡಿ ಪ್ಲೀಸ್. ಬೇಕಾದರೆ ನನ್ನ ಬೈದ್ಬಿಡಿ ಸರ್ ನೀವು. ಆರ್ತಿ ಅವ್ರ ಡೀಟೇಲ್ಸ್ನ ರಂಜಿತ್ ಇನ್ನೂ ಕೊಟ್ಟಿಲ್ಲ ಅಂತ. ಅಂದರೆ ಮಾವನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಪೇಪರ್ಸ್ ಕೊಡಬೇಡಿ ಪ್ಲೀಸ್ ಸರ್, ಪ್ಲೀಸ್. ಐ ಆಮ್ ವೆರಿ ಸಾರಿ ರಂಜಿತ್, ಅವ್ರಾಗಲೇ ಬಂದಿದ್ರು. ಸರ್, ನೀವು ಹೇಳ್ಬಿಟ್ರ ಪೇಪರ್ಸ್ ವಿಷಯ? ಹೇಳಲೇಬೇಕಾಯ್ತು. ಆ ಪೇಪರ್ಸ್ ನನಗೆ ಕೊಡಿ, ನಾನೇ ಆರ್ತಿ ಅವ್ರ ಹತ್ರ ಸಿಗ್ನೇಚರ್ ತರ್ತೀನಿ ಅಂತ ಆ ನೋಟಿಸ್ ತಗೊಂಡು ಹೋಗಿದ್ದು ಆಯಿತು. ಸರ್, ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ. ಏನು ಮಾಡೋದು ಇವಾಗ? ಏನು ಮಾಡೋದು ಇವಾಗ? ಮಾವನಂತೂ ತಡೆಯೋಕ್ಕಾಗಲ್ಲ. ಹತ್ತಕ್ಕೆ ಕಾಲ್ ಮಾಡಿ ಹೇಳ್ಬಿಡ್ತೀನಿ, ದಯವಿಟ್ಟು ಬರಬೇಡಿ ಇವಾಗ ಅಂತ. ಓ ಗಾಡ್, ಎಲ್ಲ ಇವಾಗಲೇ ಕೈ ಕೊಡುತ್ತೆ ನಮಗೆ. ಇನ್ನು ಕಾಯಕ್ಕಾಗಲ್ಲ, ಅತ್ತೆ ಮನೆಗೆ ಹೋಗ್ಬಿಡ್ತೀನಿ. ಸಮಾಧಾನ. ಇಷ್ಟು ಸ್ಪೀಡು ಒಳ್ಳೇದಲ್ಲ. ಆಟೋದವ್ರು ನಾವು, 3 ಚಕ್ರ. ಕಾರ್ನವ್ರು ನೀವುಗಳಿಗೆ ಬಂದ್ರೆ ನಾವೆಲ್ಲ ಹೋಗೋದು? ಅದಿ ಪ್ಲೀಸ್ ಒಳಗಡೆ ಬಿಡು. ಅತ್ತೆ ಯಾವತ್ತೆ? ಇದು ನನ್ನ ಮನೆ, ಇಲ್ಲಿರೋದು ನನ್ನ ತಾಯಿ. ಅದಿ ಪ್ಲೀಸ್, ಆರ್ಗ್ಯೂ ಮಾಡೋ ಹೊತ್ತಲ್ಲ ಇದು. ಕಾಂಪ್ರಮೈಸ್ ಹೊತ್ತು ಗೊತ್ತು. ಇದೆಲ್ಲ ನಿಮ್ಗಳ್ದೆ ಕಿತಾಪತಿ ಅಂತನೂ ಗೊತ್ತು. ಅತ್ತೆ ಇನ್ನೂ ಹೊರಟಿಲ್ಲ ತಾನೆ? ಯಾಕೆ ಪೂರ್ತ ಮೀರ್ತಿದ್ಯಾ? ಅಮ್ಮ ಹೊರಟಾಯ್ತು. ತಾವೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಮ್ಮಂಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಅಥವಾ ಮನೇಲಿ ನಾನಿರೋದ್ರಿಂದ ಬೇಗ ಹೊರಟ್ರು ಏನೋ. ಹೊರಟ್ಬಿಟ್ರ ಅತ್ತೆ? ಓ ಗಾಡ್. ಒಂದು ನಿಮಿಷ. ನಮ್ಮಮ್ಮನ ಕಣ್ಣಲ್ಲಿ 1 ಹನಿ ನೀರು ಬಿದ್ದರು ನೀವುಗಳೆಲ್ಲ ಪ್ರವಾಹದಲ್ಲಿ ಕೊಚ್ಚೋಗಾಗಿ ಮಾಡ್ಬಿಡ್ತೀನಿ. ಆಯ್ತಪ್ಪ, ಇವಾಗ ದಾರಿ ಬಿಡು ಪ್ಲೀಸ್. ಹೋಗೋ.
ನೀ ತಿಪ್ಪರ್ಲಾಗ ಹಾಕಿದ್ರು ಅವರಿಬ್ಬರನ್ನ ಒಂದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೌಂಟ್ರ್ ಕೊಡಕ್ ನಾನು ಅಲ್ಲೇ ಇರ್ತೀನಿ. ಆಯ್ತು ಅದೇನೇನು ಮಾಡ್ತೀವೋ ಮಾಡು, ಈಗ ದಾರಿ ಬಿಡು ಪ್ಲೀಸ್, ಟೈಮ್ ಆಯ್ತು ನನಗೆ. ಯಾಕಿಂತ ಅವಸರ? ಅಲ್ಲಿ ಎಲ್ಲ ಆಮೇಲೆ ಹೇಳ್ತೀನೋ, ಟೈಮ್ ಇಲ್ಲ ನನಗೆ.